ಕರ್ನಾಟಕದ ಏನು ಲೋಕಸಭಾ ಚುನಾವಣೆಯ ಒಂದು ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ರಾಧಾ ಮೋಹನ್ ದಾಸ್ ಜಿ ಅವರನ್ನ ನೇಮಕಾವತಿ ಮಾಡಿದ್ರು ಬಿಜೆಪಿಯಿಂದ. ಅವರು ಇವತ್ತು ಹಾಸನಲ್ಲಿ ಬಂದು ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಹಾಗೂ ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನೂ ಕರೆದು ಒಂದೊಂದು ತಾಲೂಕನ್ನು ರಿವೈಸ್ ಮಾಡುವಂಥ ಕೆಲಸನ ಮಾಡಿ ಸಂಪೂರ್ಣವಾಗಿ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಒಂದು ಭರವಸೆನ ಮೂಡಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲೂ ಕೂಡ 400ಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ರು ಏನು NDA ಅಭ್ಯರ್ಥಿ ಇದ್ದಾರೆ, ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆಗೆ ಕೂತ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಇವತ್ತೆಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ, ಬಹಳ ಸಂತೋಷ ಆಗಿದೆ. ಹಾಗಾಗಿ ರಾಧಾ ಮೋಹನ್ ದಾಸ್ ಜಿ ಅವರ ಒಂದು ನೇತೃತ್ವದಲ್ಲಿ ಮೀಟಿಂಗ್ ನಡೆದಿ ಬಹಳ ಸಂತೋಷವಾಗಿ ಮೀಟಿಂಗ್ ನಡೆದಿ ಎಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಹೋಗಿದ್ರು. ಅವ್ರು ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆನೇ ಇದ್ದು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಮಾಡ್ತೀವಿ. ಅದನ್ನ ರಾಧಾ ಮೋಹನ್ ದಾಸ್ ಜಿ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸ ಜನತೆ ಅಲ್ಲ, ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಒಬ್ರು ಮುತ್ಸದ್ದಿ ರಾಜಕಾರಣಿಯ ಬಗ್ಗೆ ಇವತ್ತು ಅಂತ ಒಳ್ಳೆ ನಮ್ಮ ರಾಜಕಾರಣದಲ್ಲಿ ಏನಂತೀವಿ, ಅವ್ರನ್ನ ಕರ್ನಾಟಕದ ಆಸ್ತಿ ಇರ್ತೀವಿ. ಹಾಗಾಗಿ ಅಂತವ್ರ ಬಗ್ಗೆ ಇವತ್ತು ಪದೇ ಪದೇ ಸಾವಿನ ಬಗ್ಗೆ ಮಾತಾಡ್ತಿದ್ರೆ ಇದೆಲ್ಲ ಒಂದು ತಪ್ಪು ಸಂದೇಶ. ಇವತ್ತು ಎಲ್ಲಾ ಕಡೆನೂ ಅದನ್ನ ಗಮನಿಸಿ ಇವತ್ತು ಸರಿಯಾದ ಉತ್ತರನ ಜೂನ್ 4ನೇ ತಾರೀಕು ಕೊಡ್ತಾರೆ. ಅದನ್ನ ನಾನು ಮಾತಾಡ್ತೀನಿ.